ಸ್ನೇಹಿತರೆ ನಮಸ್ಕಾರ. ತುಲಾ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ ವರಗಳು ಯಾವುವು? ತುಲಾ ರಾಶಿಯವರ ರಾಶಿ ಭವಿಷ್ಯ ಹೇಗಿದೆ? ತುಲಾ ರಾಶಿಯವರು ಜೀವನದಲ್ಲಿ ಹೇಗಿರ್ತಾರೆ? ತುಲಾ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ ವರಗಳಿಂದಾಗಿ ಈ ರಾಶಿಯವರಿಗೆ ಏನೆಲ್ಲ ಲಾಭಗಳಿದೆ, ಏನೆಲ್ಲ ನಷ್ಟಗಳನ್ನ ಅನುಭವಿಸಬೇಕಾಗತ್ತೆ, ಯಾವ ಗ್ರಹಗಳ ಸಂಯೋಗ ಈ ರಾಶಿಯವರಿಗೆ ಸಾಕಷ್ಟು ನೆಮ್ಮದಿಯ ಜೊತೆಗೆ ಲಾಭವನ್ನ ತಂದುಕೊಡುತ್ತೆ, ಎಲ್ಲವನ್ನ ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ತುಲಾ ರಾಶಿಯವರಾಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಡಿ. ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ತುಲಾ ರಾಶಿಯವರ ರಾಶಿ ಭವಿಷ್ಯ ಅತ್ಯದ್ಭುತವಾಗಿದ್ದು, ತುಲಾ ರಾಶಿಯವರು ಈ ಒಂದು ಸಂದರ್ಭದಲ್ಲಿ ಭಗವಂತನ ಅನುಗ್ರಹ ಆಶೀರ್ವಾದದಿಂದಾಗಿ ಒಂದಷ್ಟು ವರಗಳನ್ನು ಪಡೆದುಕೊಂಡು ನೆಮ್ಮದಿಯುತ ಜೀವನವನ್ನ ನಡೆಸ್ತಾರೆ ಅಂತ ಹೇಳಬಹುದು. ಈ ರಾಶಿಯವರ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಯೂ ಕೂಡ ನಿವಾರಣೆಯನ್ನ ಹೊಂದಲಿದ್ದು, ಈ ರಾಶಿಯವರ ಜೀವನದಲ್ಲಿ ಯಶಸ್ಸಿನ ಜೊತೆಗೆ ನೆಮ್ಮದಿಯನ್ನ ಕೂಡ ಕಾಣ್ತಾ ಹೋಗ್ತಾರೆ. ಇವರು ಮಾಡ್ತಕ್ಕಂಥ ಒಂದಷ್ಟು ಕೆಲಸಗಳು ಇವರ ಜೀವನದಲ್ಲಿ ಸಾಕಷ್ಟು ಲಾಭವನ್ನ ತಂದುಕೊಡುತ್ತೆ, ಯಶಸ್ಸನ್ನ ತಂದುಕೊಡುತ್ತೆ. ಹೀಗಾಗಿ ಈ ರಾಶಿಯವರು ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರು ಕೂಡ ಅದರಲ್ಲಿ ಅತ್ಯದ್ಭುತವಾದಂತಹ ಲಾಭವನ್ನೇ ಕಾಣ್ತಾರೆ. ಇವರ ಜೀವನದಲ್ಲಿ ಸುಮಧುರ ಕ್ಷಣಗಳು ಶುರುವಾಗ್ತಾ ಇದ್ದು, ಹೊಸ ಕೆಲಸ ಕಾರ್ಯಗಳಿಗೆ ಇವರು ಪ್ರಯತ್ನವನ್ನ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಇವರಿಗೆ ಎಲ್ಲವೂ ಕೂಡ ಈಡೇರ್ತಾ ಹೋಗುತ್ತೆ ಅಂತ ಹೇಳಬಹುದು. ಇಷ್ಟು ದಿನದ ಒಂದಷ್ಟು ಸವಾಲುಗಳಿರಬಹುದು, ಸಮಸ್ಯೆಗಳಿರಬಹುದು, ಅದೆಲ್ಲವೂ ಕೂಡ ನಿವಾರಣೆಯಾಗುತ್ತೆ. ಇವರ ಕಠಿಣ ಪರಿಶ್ರಮದ ಅತ್ಯವಶ್ಯಕತೆ ಈಗ ಗೋಚರವಾಗ್ತಾ ಇದ್ದು, ಇವರಿಗೆ ಸರ್ವವೂ ಕೂಡ ಮಂಗಳವಾಗುತ್ತೆ ಅಂತ ಹೇಳಬಹುದು. ಮಂಗಳನಿಂದ ಶಕ್ತಿಶಾಲಿ ರಾಜಯೋಗ ಕೂಡ ನಿರ್ಮಾಣವಾಗ್ತಿರೋದ್ರಿಂದ ಈ ರಾಶಿಯವರಿಗೆ ಸಾಕಷ್ಟು ಲಾಭ ಇದೆ ಅಂತ ಹೇಳಬಹುದು. ಆದಿತ್ಯ ಮಂಗಳ ಯೋಗ ಕೂಡ ನಿರ್ಮಾಣವಾಗ್ತಿರೋದ್ರಿಂದ ಈ ರಾಶಿಯವರ ಮೇಲೆ ಸಾಕಷ್ಟು ಒಳ್ಳೆಯ ಪ್ರಭಾವವನ್ನ ಮಂಗಳ ಗ್ರಹ ಬೀರ್ತಾ ಇದೆ. ಉನ್ನತ ರಾಶಿಯನ್ನ ಈ ಮಂಗಳ ಗ್ರಹ ಪ್ರವೇಶವನ್ನ ಮಾಡ್ತಿರೋದ್ರಿಂದ ಹೆಚ್ಚಿನ ಪ್ರಯೋಜನವನ್ನ ಈ ರಾಶಿಯವರು ಕಾಣಬಹುದು. ಸಾಹಸ ಮತ್ತು ಆತ್ಮವಿಶ್ವಾಸದಲ್ಲಿ ಹೆಚ್ಚಳವನ್ನ ಹೊಂದೋದ್ರೊಂದಿಗೆ ಜೀವನದಲ್ಲಿ ನಿರ್ಧಾರಗಳನ್ನ ಬಹಳ ಸುಲಭವಾಗಿ ಈ ರಾಶಿಯವರು ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಮಂಗಳನ ಸಂಚಾರದಿಂದಾಗಿ ಅದ್ಭುತ ಯಶಸ್ಸನ್ನ ಕೂಡ ಈ ರಾಶಿಯವರು ಕಾಣ್ತಾರೆ ಅಂತ ಹೇಳಬಹುದು. ಮಹತ್ವಪೂರ್ಣವಾದ ಜವಾಬ್ದಾರಿ ಮತ್ತು ನಾಯಕತ್ವವನ್ನ ನಿಭಾಯಿಸಲಿಕ್ಕೆ ಈ ಸಂದರ್ಭ ನಿಮಗೆ ಸಾಧ್ಯವನ್ನ ಮಾಡಿಕೊಡುತ್ತೆ. ವೃತ್ತಿ ಹಾಗೂ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಸ್ಪಷ್ಟತೆಯನ್ನು ಹೊಂದಿ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ. ಮಂಗಳನ ಸಂಚಾರದಿಂದಾಗಿ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ನೀವು ಯಶಸ್ಸನ್ನು ಗಳಿಸೋದ್ರ ಜೊತೆಗೆ ಆರ್ಥಿಕವಾಗಿಯೂ ಕೂಡ ಉನ್ನತ ಸ್ಥಾನವನ್ನ ಅಲಂಕರಿಸ್ತೀರಾ. ನೀವು ಬಹಳ ಸಮಯದಿಂದ ಅಂಗಡಿ ಅಥವಾ ಮನೆಯನ್ನ ಖರೀದಿಸಬೇಕು ಅಂತ ಯೋಚಿಸ್ತಾ ಇದ್ರೆ ಈ ಒಂದು ಮಂಗಳನ ಶುಭ ಪ್ರಭಾವದಿಂದಾಗಿ ನಿಮ್ಮ ಆಸೆ ಈಡೇರುತ್ತೆ. ಬಹಳ ಸಮಯದಿಂದ ನಿಮ್ಮ ಮನಸ್ಸಿನಲ್ಲಿದ್ದಂತಹ ಅಪೂರ್ಣ ಆಸೆಗಳೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ಪೂರ್ಣಗೊಳ್ತಾ ಹೋಗುತ್ತೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಪೂರ್ಣ ಫಲವನ್ನ ಪಡೆಯಲು ನಿಮಗೆ ಸಾಧ್ಯವಾಗುತ್ತೆ. ಧನ ಪ್ರಾಪ್ತಿಯಾಗಿ ಹೊಸ ಹೊಸ ಮಾರ್ಗಗಳು ಕೂಡ ಗೋಚರಿಸುತ್ತೆ. ಬಹಳ ಸಮಯದಿಂದ ನಿಮ್ಮ ಕೆಲಸ ಅಪೂರ್ಣಗೊಂಡಿದ್ರೆ ಈ ಅವಧಿಯಲ್ಲಿ ನೀವು ಸಕಾರಾತ್ಮಕ ಬದಲಾವಣೆಗಳನ್ನು ಹೊಂದೋದ್ರೊಂದಿಗೆ ನಿಮ್ಮೆಲ್ಲ ಕೆಲಸಗಳು ಕೂಡ ಪೂರ್ಣಗೊಳ್ಳುತ್ತೆ. ಜೊತೆಗೆ ನೀವು ಈ ಒಂದು ಸಂದರ್ಭದಲ್ಲಿ ಹೊಸದಾಗಿ ವ್ಯಾಪಾರ, ವ್ಯವಹಾರ, ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಕು ಅನ್ಕೊಂಡ್ರು ಕೂಡ ಆರಂಭ ಮಾಡಬಹುದು. ಈ ಸಂದರ್ಭದಲ್ಲಿ ನೀವು ಆರಂಭ ಮಾಡೋದ್ರಿಂದ ನಿಮ್ಗೆ ಗೋಲ್ಡನ್ ಟೈಮ್ ಇದೆ. ಶುಕ್ರನ ಒಂದು ಪ್ರಭಾವ ಕೂಡ ಇರೋದ್ರಿಂದ ಜೀವನದಲ್ಲಿ ಸಂತೋಷವನ್ನ ಗಳಿಸಲಿಕ್ಕೆ ಸಾಧ್ಯವಾಗ್ತಾ ಹೋಗುತ್ತೆ. ಬಹಳಷ್ಟು ಮಹತ್ವವನ್ನ ನೀವು ಈ ಸಂದರ್ಭದಲ್ಲಿ ಹೊಂದ್ತೀರಾ. ಜೀವನದಲ್ಲಿ ಸುಖ, ಸಂತೋಷ ಮತ್ತೆ ಯಶಸ್ಸು ದೊರಕುತ್ತೆ. ಸಂಬಂಧಗಳಲ್ಲಿ ಮಾಧುರ್ಯತೆ ಮತ್ತೆ ಸಾಮರಸ್ಯ ಹೆಚ್ಚಿಗೆ ಆಗಿ ಪ್ರೀತಿ ಮತ್ತೆ ವೈವಾಹಿಕ ಜೀವನ ಸುಧಾರಣೆಯನ್ನ ಹೊಂದುತ್ತೆ. ಹಣಕ್ಕೆ ಸಂಬಂಧಿಸಿದ ವಹಿವಾಟಿನಿಂದ ಹೆಚ್ಚಿನ ಲಾಭವನ್ನು ಕಂಡುಕೊಳ್ತೀರಾ. ನಿಮ್ಮ ಕೆಲಸಗಳಲ್ಲಿ ಧೈರ್ಯ ಮತ್ತು ಸಹನೆಯನ್ನು ಹೊಂದ್ತೀರಾ. ಇದರಿಂದಾಗಿ ಬಹಳ ಸಮಯದವರೆಗೆ ಉತ್ತಮ ಫಲಿತಾಂಶ ದೊರಕುತ್ತೆ. ಕಲೆ ಮತ್ತು ಸೃಜನಾತ್ಮಕ ಕೆಲಸಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದುತ್ತೀರಾ. ನಿಮ್ಮ ಪ್ರಯತ್ನಗಳಲ್ಲಿ ಯಶಸ್ಸು ದೊರಕುತ್ತೆ ಅಂತ ಹೇಳಬಹುದು. ಇನ್ನು ವ್ಯಾಪಾರ, ಕೆಲಸ ಹಾಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಉತ್ತಮ ಸಮತೋಲನವನ್ನು ಹೊಂದುವಂತೆ ಈ ಸಂದರ್ಭದಲ್ಲಿ ಎಲ್ಲಾ ರೀತಿಯ ಆದಾಯದ ಮೂಲಗಳು ಕೂಡ ತೆರೆದುಕೊಳ್ಳುತ್ತೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಉತ್ತಮ ಫಲಿತಾಂಶಗಳನ್ನು ಪಡೆದುಕೊಳ್ತೀರಾ. ನಿಮ್ಮ ಪ್ರಯತ್ನಗಳಿಗೆ ಗೌರವ ಮತ್ತೆ ಖ್ಯಾತಿ ಸಿಗುತ್ತೆ. ಈ ಅವಧಿಯಲ್ಲಿ ನಿಮ್ಮ ಹಳೆಯ ಸಮಸ್ಯೆಗಳೆಲ್ಲವೂ ಕೂಡ ಪರಿಹಾರವನ್ನ ಕಂಡುಕೊಳ್ಳುತ್ತೆ. ಮಾನಸಿಕ ಶಾಂತಿಯನ್ನು ಸಹ ಗಳಿಸ್ತೀರಾ. ಪ್ರೀತಿ ಮತ್ತು ಕುಟುಂಬ ಸಂಬಂಧಗಳಲ್ಲಿ ಬೆಂಬಲ ಮತ್ತೆ ಸಾಮರಸ್ಯ ಹೆಚ್ಚಾಗುತ್ತೆ. ಸಹನೆ ಹಾಗೂ ವಿವೇಕದಿಂದ ನಿರ್ಧಾರವನ್ನು ತೆಗೆದುಕೊಳ್ಳೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ದೀರ್ಘಾವಧಿಯ ಸ್ಥಿರತೆ ಮತ್ತು
ವೃತ್ತಿ ಜೀವನದಲ್ಲಿ ಉತ್ತಮ ಸಮತೋಲನವನ್ನ ಹೊಂದೋದ್ರೊಂದಿಗೆ ಸಾಕಷ್ಟು ಸಂತಸವನ್ನ ನಿಮ್ಮ ಜೀವನದಲ್ಲಿ ನೀವು ಕಾಣ್ತೀರಾ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಒಂದು ಸಂದರ್ಭದಲ್ಲಿ ನೀವು ಅಂದುಕೊಂಡಿದ್ದೆಲ್ಲವೂ ಕೂಡ ಈಡೇರುತ್ತೆ ಅಂತಲೇ ಹೇಳಬಹುದು. ಯಾಕಂತಂದ್ರೆ ಈ ಒಂದು ಸಂದರ್ಭ ನಿಮ್ಗೆ ಅದ್ಭುತವಾಗಿದ್ದು, ಈ ಒಂದು ಸಂದರ್ಭದಲ್ಲಿ ನೀವು ಎಷ್ಟು ಕಠಿಣ ಪರಿಶ್ರಮವನ್ನ ಹಾಕ್ತಿರೋ ಅಷ್ಟು ಲಾಭ ನಿಮ್ಮನ್ನೇ ಹುಡುಕಿಕೊಂಡು ಬರುತ್ತೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ. ಈ ಒಂದು ಸಂದರ್ಭದಲ್ಲಿ ನೀವ್ ಏನೇ ಕೆಲಸ ಕಾರ್ಯಗಳನ್ನ ಮಾಡಿದ್ರು ಕೂಡ ಅದರಿಂದ ನೆಮ್ಮದಿಯ ಜೊತೆಗೆ ಲಾಭ ಕೂಡ ಇದೆ ಅಂತ ಹೇಳಬಹುದು. ಒಟ್ನಲ್ಲಿ ನಿಮ್ಮ ಕಠಿಣ ಪರಿಶ್ರಮ ಅತ್ಯವಶ್ಯಕವಾಗುತ್ತೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ಫಲ ಕೆಲಸ ಮತ್ತೆ ಉದ್ಯೋಗದಲ್ಲಿ ನಿಮಗೆ ಸಿಗುತ್ತೆ. ಹಳೆಯ ಒತ್ತಡ ಹಾಗೂ ಅಡೆತಡೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ತೀರಾ. ಜೀವನದಲ್ಲಿ ದೀರ್ಘಕಾಲದ ಲಾಭ ಗಳಿಸುವ ಯೋಗ ಇದ್ದು, ಪ್ರೀತಿ ಮತ್ತು ಕುಟುಂಬ ವಿಚಾರದಲ್ಲಿ ಸಂಪೂರ್ಣ ಬೆಂಬಲ ಸಿಗೋದ್ರ ಜೊತೆಗೆ ಬುದ್ಧಿ ಮತ್ತು ವಿವೇಕದಿಂದ ಮಹತ್ವಪೂರ್ಣವಾದ ನಿರ್ಧಾರವನ್ನು ತೆಗೆದುಕೊಂಡ್ರೆ ಯಶಸ್ಸನ್ನು ಸಾಧಿಸಬಹುದು. ಸಹನೆ ಮತ್ತು ಧೈರ್ಯದಿಂದ ಇರೋದ್ರಿಂದ ಹಣ ಮತ್ತು ಪ್ರತಿಷ್ಠೆಗೆ ಸಂಬಂಧಿಸಿದಂತೆ ವೃದ್ಧಿಯನ್ನ ಕಾಣ್ತೀರಾ. ನಿಮ್ಗೆ ಉತ್ತಮ ಅವಕಾಶಗಳು ಮತ್ತು ಸ್ಥಿರತೆಯನ್ನ ಈ ಅವಧಿಯಲ್ಲಿ ಗಳಿಸುವಂತೆ ಎಲ್ಲ ಅವಕಾಶಗಳು ಕೂಡ ಕಾಣ್ತಾ ಇದೆ. ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳು ದೊರಕುತ್ತೆ. ನಿಮ್ಮ ಪ್ರಯತ್ನಗಳಿಂದಾಗಿ ಗೌರವ ಖ್ಯಾತಿಗೆ ಪಾತ್ರರಾಗ್ತೀರಾ. ಸಂಬಂಧಗಳಲ್ಲಿ ಬೆಂಬಲ ಮತ್ತು ಸಮತೋಲನ ದೊರಕುತ್ತೆ. ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಮಾಧುರ್ಯತೆ ಹೆಚ್ಚಿಗೆ ಆಗುತ್ತೆ. ಹಣಕಾಸಿಗೆ ಸಂಬಂಧಿಸಿದಂತೆ ಸ್ಥಿರತೆ ನೆಲೆಸುತ್ತೆ. ಅನವಶ್ಯಕ ಖರ್ಚುಗಳನ್ನ ನಿಯಂತ್ರಣದಲ್ಲಿಟ್ಕೊಂಡ್ರೆ ಖಂಡಿತವಾಗಿಯೂ ನಿಮ್ಗೆ ಲಾಭ ಇದೆ. ಸಹನೆ ಮತ್ತು ವಿವೇಕದಿಂದ ನಿಮ್ಮ ಗುರಿಯನ್ನ ನೀವು ತಲುಪುವಲ್ಲಿ ಯಶಸ್ಸನ್ನ ಸಾಧಿಸ್ತೀರಾ ಅಂತ ಹೇಳಬಹುದು. ಜೊತೆಗೆ ಇಷ್ಟು ದಿನದ ನಿಮ್ಮ ಪ್ರಯತ್ನ ನಿಮ್ಗೆ ಕೈ ಕೊಡಲ್ಲ, ಖಂಡಿತವಾಗಿಯೂ ನಿಮ್ಮ ಕೈ ಹಿಡಿಯುತ್ತೆ. ಯಶಸ್ಸು ದೊರಕತಕ್ಕಂತ ಸುಸಂದರ್ಭ ಇದಾಗಿದೆ ಅಂತ ಹೇಳಬಹುದು. ಅಲ್ಲದೆ ನಿಮ್ಗೆ ಈ ಒಂದು ಸಂದರ್ಭದಲ್ಲಿ ಸಾಕ್ಷಾತ್ ಸರಸ್ವತಿಯ ಕೃಪಕಟಾಕ್ಷ ಇರೋದ್ರಿಂದ ನೀವು ಬುದ್ಧಿವಂತಿಕೆಯಲ್ಲಿ ನಂಬರ್ 1 ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಶೈಕ್ಷಣಿಕ ಪ್ರಗತಿಯನ್ನ ಕಾಣ್ತೀರಾ. ಸಾಕಷ್ಟು ಒಳ್ಳೆಯ ಪ್ರಭಾವಗಳನ್ನ, ವಾಕ್ಚಾತುರ್ಯ ಹಾಗೂ ಕಲಿಕೆಯ ಲಾಭವನ್ನ ಕೂಡ ಈ ಸಂದರ್ಭದಲ್ಲಿ ಕಾಣ್ತೀರಾ. ಇನ್ನು ಈ ರಾಶಿಯವರು ರಾಜ ವೈಭೋಗದ ಜೀವನವನ್ನ ಕಾಣ್ಬೇಕು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಈ ಸಂದರ್ಭದಲ್ಲಿ ಸಾಧ್ಯ ಇದೆ. ನಿಮ್ಮ ವಾಕ್ಚಾತುರ್ಯ ಮತ್ತು ಕಲಿಕೆಯ ಒಂದು ಲಾಭವನ್ನ ನೀವು ಈ ಸಂದರ್ಭದಲ್ಲಿ ಅದರ ಜೊತೆಗೆ ಅಗತ್ಯವಿರತಕ್ಕಂಥ ಕ್ಷೇತ್ರಗಳಲ್ಲಿ ಬಳಸ್ಕೊಂಡ್ರಿ ಅಂದ್ರೆ ಶ್ರೇಷ್ಠತೆಯನ್ನ ಸಾಧಿಸ್ತೀರಾ ಅಂತ ಹೇಳಬಹುದು. ನಿಮ್ಮ ವಿಶ್ಲೇಷಣಾತ್ಮಕ ಸ್ವಭಾವ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಸಾಕಷ್ಟು ಲಾಭವನ್ನ ತಂದ್ಕೊಡುತ್ತೆ. ನೀವು ಆಗರ್ಭ ಶ್ರೀಮಂತರಾಗುವ ಯೋಗವನ್ನ ಕೂಡ ಈ ಒಂದು ಸಂದರ್ಭ ನಿರ್ಮಾಣ ಮಾಡುತ್ತೆ ಅಂತ ಹೇಳಬಹುದು. ವೃತ್ತಿ ಜೀವನ, ಕುಟುಂಬ ಜೀವನ, ಮಕ್ಕಳ ಬಗ್ಗೆ ನೀವು ಹಣಕಾಸಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ದೊಡ್ಡ ದೊಡ್ಡ ಲಾಭವನ್ನು ಪಡೆಯಲು ಸಾಧ್ಯವಾಗುತ್ತೆ. ಜೊತೆಗೆ ಅದೃಷ್ಟಶಾಲಿಗಳಾಗ್ತೀರಾ ನೀವು. ಈ ಒಂದು ಸಂದರ್ಭದಲ್ಲಿ ಹೊಸ ಕೆಲಸಕ್ಕಾಗಿ ನೀವು ಮಾಡಿದಂತಹ ಎಲ್ಲ ಪ್ರಯತ್ನಗಳಲ್ಲಿಯೂ ಕೂಡ ಯಶಸ್ಸನ್ನು ಗಳಿಸುವ ಸಂಭವ ಹೆಚ್ಚಿಗೆ ಇತ್ತು. ಕುಟುಂಬ ಜೀವನದಲ್ಲಿ ಸಾಕಷ್ಟು ಸುಖ ಶಾಂತಿ ನೆಲೆಸುತ್ತೆ. ಅವಿವಾಹಿತರು ವಿವಾಹಕ್ಕಾಗಿ ಉತ್ತಮ ಪ್ರಸ್ತಾಪಗಳನ್ನು ಕೂಡ ಕಾಣ್ತೀರಾ. ನಿಮ್ಮ ವಿವಾಹದಲ್ಲಿನ ಎಲ್ಲಾ ರೀತಿಯ ಅಡೆತಡೆಗಳು ದೂರವಾಗುತ್ತೆ. ಜೊತೆಗೆ ಸ್ನೇಹಿತರೊಂದಿಗಿನ ಹಳೆಯ ಮನಸ್ತಾಪಗಳೆಲ್ಲವೂ ಕೂಡ ದೂರವಾಗಿ ಉತ್ತಮ ಸಮಯವನ್ನ ನೀವು ಕಾಣ್ತೀರಾ ಅಂತ ಹೇಳಬಹುದು. ಆರ್ಥಿಕ ಪರಿಸ್ಥಿತಿ ಸಾಕಷ್ಟು ಬಲಗೊಳ್ಳೋದ್ರ ಜೊತೆಗೆ ನಿಮ್ಮ ಆದಾಯವನ್ನು ಹೆಚ್ಚಿಸಲಿಕ್ಕೆ ನಿಮ್ಗೆ ಹೊಸ ಹೊಸ ಮಾರ್ಗಗಳು ಈ ಸಂದರ್ಭದಲ್ಲಿ ಲಭಿಸುತ್ತೆ. ಇನ್ನು ನೀವು ಮಕ್ಕಳಿಗೆ ಸಂಬಂಧಿಸಿದಂತೆ ಅನುಭವಿಸುತ್ತಿದ್ದಂತಹ ಸಮಸ್ಯೆಗಳೆಲ್ಲವೂ ಕೂಡ ದೂರವಾಗಿ ಈ ಅವಧಿಯಲ್ಲಿ ಹೆಚ್ಚಿನ ಲಾಭ ಗಳಿಸುವ ಯೋಗ ಕೂಡ ನಿರ್ಮಾಣವಾಗುತ್ತೆ ಅಂತ ಹೇಳಬಹುದು. ಒಟ್ಟಿನಲ್ಲಿ ನಿಮ್ಮ ಆತ್ಮವಿಶ್ವಾಸ ಸಾಕಷ್ಟು ವೃದ್ಧಿಯನ್ನು ಕಾಣೋದ್ರಿಂದ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ನಿಮ್ಮೆಲ್ಲಾ ರೀತಿಯ ಗುರಿ ಯಶಸ್ವಿಯಾಗಿ ಪೂರ್ಣಗೊಂಡು ಈ ಅವಧಿ ಬಹಳ ಸಹಕಾರಿಯಾಗಿರುತ್ತೆ. ಉನ್ನತ ಪದವಿಯನ್ನ ಕೂಡ ಕಾಣ್ತೀರಾ ಅಂತ ಹೇಳಬಹುದು. ಒಟ್ಟಾರೆಯಾಗಿ ಈ ಒಂದು ತುಲಾ ರಾಶಿಯವರ ರಾಶಿ ಭವಿಷ್ಯ ಅತ್ಯದ್ಭುತವಾಗಿದ್ದು, ತುಲಾ ರಾಶಿಯವರು ಭಗವಂತ ಕೊಟ್ಟಿರ್ತಕ್ಕಂಥ ಇವಿಷ್ಟು ವರಗಳನ್ನ ಬಳಸ್ಕೊಂಡ್ರು ಅಂತ ಅಂದ್ರೆ ನೆಮ್ಮದಿಯುತ ಜೀವನ, ಅಷ್ಟೈಶ್ವರ್ಯ ಇವರದ್ದಾಗುತ್ತೆ. ನೀವು ಕೂಡ ತುಲಾ ರಾಶಿಯವರಾಗಿದ್ರೆ ನಿಮ್ಮ ರಾಶಿಯ ಹೆಸರನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಧನ್ಯವಾದಗಳು.